ಕೇಸ್ನಲ್ಲಿ ನಟ ದರ್ಶನ್ಗೆ ಬೇಲ್ ಸಿಗತ್ತಾ ಸಿಗೋದಿಲ್ವಾ? ಖಡಕ್ ಡಿಸಿಷನ್, ಪೊಲೀಸರ ಸೀನಿಯರ್ ಟೀಮ್ ಸೀಕ್ರೆಟ್. A2 ದರ್ಶನ್ಗೂ ಮೊದಲೇ A1 ಪವಿತ್ರಾಗೆ ಜಾಮೀನು ಸಿಗತ್ತಾ? ವಕೀಲರ ಚದುರಂಗದಾಟ ಶುರುವಾಗದಿದ್ರೆ ಜೀವಾವಧಿ ಪಕ್ಕ. ಇದುವೇ ಹೊತ್ತಿನ ನ್ಯೂಸ್ ಫಸ್ಟ್ ವಿಶೇಷ. ದಾರಿ ಯಾವುದಯ್ಯ ದರ್ಶನ್ಗೆ? ನಾನು ಪ್ರೀತಿ ಆಕಾಶ್. ಅದ್ಯಾವಾಗ ದರ್ಶನ್ ಜೈಲು ಸೇರಿದ್ರು ಆಗಿನಿಂದಾನು ದರ್ಶನ್ ಅಭಿಮಾನಿಗಳಿಗೆ ಕಾಡ್ತಾ ಇರೋದು ಒಂದೇ ಪ್ರಶ್ನೆ. ಈ ಮರ್ಡರ್ ಕೇಸ್ನಲ್ಲಿ ದರ್ಶನ್ಗೆ ಬೇಲ್ ಸಿಗುತ್ತಾ ಅನ್ನೋದು. ನಾವು ಕೂಡ ದಿನೇ ದಿನೇ ಪ್ರಕರಣ ಯಾವ್ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಅನ್ನೋದ್ರ ಕಂಪ್ಲೀಟ್ ಪಿಕ್ಚರ್ ಕೊಡ್ತಾ ಬಂದಿದ್ದೀವಿ. ಬಟ್ ಕೇಸ್ನಲ್ಲಿ ಪೊಲೀಸರು ಏನ್ ಮಾಡ್ತಾರೆ, ವಕೀಲರು ಏನ್ ಮಾಡಬಹುದು ಅನ್ನೋ ಅಂದಾಜು ಯಾರಿಗೂ ಇಲ್ಲ. ಹಾಗಾದ್ರೆ ಜೈಲು ಪಾಲಾಗಿರೋ ದರ್ಶನ್ಗೆ ಬೇಲ್ ಸಿಗತ್ತಾ? ದರ್ಶನ್ ಆ್ಯಂಡ್ ಗ್ಯಾಂಗ್ನಲ್ಲಿ ಎಲ್ಲರಿಗಿಂತ ಮುಂಚೆ A1 ಪವಿತ್ರ ಗೌಡಗೆ ಬೇಲ್ ಸಿಗೋ ಚಾನ್ಸ್ ಇರೋದ್ಯಾಕೆ? ಈ ರಿಪೋರ್ಟ್ ನೋಡಿ. ಬಾಪ್ಪ ದೊರೆ, ಪಬ್ಲಿಕ್ಗೆ ಬಹಳ ತ್ರಾಸಂತೆ ನೀನು. ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಸೀನಿದು. ಸದ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ದರ್ಶನ್ ಬಗ್ಗೆ ಬಂದಷ್ಟು ಪೊಲೀಸರು ಸಹ ಇದೇ ಧಾಟಿಯಲ್ಲಿ ಮಾತನಾಡ್ತಿದ್ದಾರೆ. ರೇಣುಕಾಸ್ವಾಮಿಯ ಬರ್ಬರ ಹತ್ಯೆಯ ಪ್ರಕರಣದಲ್ಲಿ ದರ್ಶನ್ ಅಂಡ್ ಟೀಮ್ ಅರೆಸ್ಟ್ ಆಗಿ ಇದೇ ಜುಲೈ 11ಕ್ಕೆ 1 ತಿಂಗಳು ಉರುಳಲಿದೆ. ದರ್ಶನ್ ಅಭಿಮಾನಿಗಳು ಪೊಲೀಸ್ ಕಸ್ಟಡಿಯಲ್ಲಿದ್ದಾಗಲೂ ಒಂದೇ ಪ್ರಶ್ನೆ ಕೇಳ್ತಾ ಇದ್ರು. ದರ್ಶನ್ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ ಮೇಲೂ ಅದೇ ಪ್ರಶ್ನೆ ಕೇಳ್ತಿದ್ದಾರೆ. ಅಷ್ಟಕ್ಕೂ ಆ ಪ್ರಶ್ನೆ ಯಾವುದು ಅಂತೀರಾ? ಅದುವೇ ದರ್ಶನ್ಗೆ ಬೇಲ್ ಸಿಗೋದು ಯಾವಾಗ? ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಬೇಲ್ ಸಿಗುತ್ತಾ? ಸಿಗೋದೇ ಇಲ್ವಾ? ನೋ ವೇ, ಚಾನ್ಸೇ ಇಲ್ಲ. ಸದ್ಯಕ್ಕಂತೂ ಬೇಲ್ ಸಿಗೋದೇ ಇಲ್ಲ ಅನ್ನೋ ಮಾತನ್ನ ಪೊಲೀಸ್ ಇಲಾಖೆಯ ಆಳ ಅಗಲ ಗೊತ್ತಿರೋ ಒಂದಷ್ಟು ಜನರಂತೂ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸುಲಭಕ್ಕಂತೂ ದರ್ಶನ್ಗೆ ಬೇಲ್ ಸಿಗೋದು ಅನುಮಾನ ಅನ್ನೋ ಕ್ಲಿಯರ್ ಕಟ್ ಮೆಸೇಜ್ ಅನ್ನ ನಿವೃತ್ತ ಪೊಲೀಸ್ ಅಧಿಕಾರಿ SK ಉಮೇಶ್ ಕೂಡ ನೀಡ್ತಿದ್ದಾರೆ. ನನ್ನ ಲೆಕ್ಕದಲ್ಲಿ ಸ್ವಲ್ಪ ಕಷ್ಟನೂ ಅನ್ನಿಸ್ತಿದೆ ಇದು. ಬೇಲ್ ಅಷ್ಟು ಸುಲಭಕ್ಕೆ ನನ್ನ ಅನ್ಕೊಂಡಾಗ ಬೇರೆ ಕೇಸ್ಗಳ ಥರ ಅಷ್ಟು ಸುಲಭಕ್ಕೆ ಬೇಲ್ ಕಷ್ಟನೂ ಆಗ್ತದೆ ಬೇಲ್ ಸಿಗುವಂಥದ್ದು. ನನ್ನ ಲೆಕ್ಕದಲ್ಲಿ ಬೇಲ್ ಸಿಗೋದು ಸ್ವಲ್ಪ ಕಷ್ಟನೇ ಅನ್ಸುತ್ತೆ. ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ದು ಯಾರೋ ಸಾಮಾನ್ಯರಲ್ಲ, ಪೊಲೀಸ್ ಇಲಾಖೆಯಲ್ಲಿ ಹಲವು ಹುದ್ದೆಗಳನ್ನ ನಿಭಾಯಿಸಿದ್ದ ಖಡಕ್ ಅಧಿಕಾರಿ. ಅಷ್ಟಕ್ಕೂ ನಿವೃತ್ತ ಪೊಲೀಸ್ ಅಧಿಕಾರಿ ಉಮೇಶ್ ಹೀಗೆ ಮಾತನಾಡಿದ್ದೇಕೆ? ನಿಜಕ್ಕೂ ದರ್ಶನ್ಗೆ ಬೇಲೆ ಸಿಗಲ್ವಾ? ಇದೆ ಈ ಪ್ರಶ್ನೆಯ ಜಾಡು ಹಿಡಿದು ಹೊರಟ್ರೆ ಪೊಲೀಸ್ ಇಲಾಖೆಯ ತನಿಖೆ ಹೇಗಿದೆ, ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಚಾರ್ಜ್ ಶೀಟ್ ಬೀಳತ್ತೆ ಅನ್ನೋ ಸುಳಿವು ಸಿಗುತ್ತೆ. ಸೀನಿಯರ್ ಪೊಲೀಸ್ ಅಧಿಕಾರಿಗಳ ಕಣ್ಗಾವಲಿನಲ್ಲಿ ಚಾರ್ಜ್ ಶೀಟ್. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ಕೇಸ್ ಬಗ್ಗೆ ಖಡಕ್ ಸಂದೇಶ ರವಾನಿಸಿದ್ರು. ಸಿಎಂ ಸೂಚಿಸಿದ ಬಳಿಕ ಪೊಲೀಸ್ ಅಧಿಕಾರಿಗಳು ಸಹ ಈ ಪ್ರಕರಣವನ್ನ ಅತ್ಯಂತ ಗಂಭೀರ ಪ್ರಕರಣ ಅಂತ ಪರಿಗಣಿಸಿ ಹೆಜ್ಜೆ ಹೆಜ್ಜೆಗೂ ಸೂಕ್ಷ್ಮ ನಡೆಗಳ ಮೂಲಕ ತನಿಖೆ ಮಾಡಿದ್ದಾರೆ. ವಿಶೇಷ ಅಂದ್ರೆ ಈ ಪ್ರಕರಣದಲ್ಲಿ ತನಿಖಾಧಿಕಾರಿ ಗಿರೀಶ್ ನಾಯ್ಕ್ ಅವರಿಗೆ ಅತ್ಯಂತ ಹಿರಿಯ ಅಧಿಕಾರಿಗಳು ಸಹ ಮಾರ್ಗದರ್ಶನ ಮಾಡ್ತಿದ್ದಾರಂತೆ. ನನ್ನ ಲೆಕ್ಕದಲ್ಲಿ ಬಹಳ ಇದು ತುಂಬಾ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅಂತ ಅನ್ನುವಂಥದ್ದು ನಾವು ಕೇಳ್ತಾ ಇರುವಂಥದ್ದು ಮತ್ತು ನೋಡ್ತಾ ಇರುವಂಥದ್ದು ಆದಾಗ, ಆಮೇಲೆ ಇದರಲ್ಲಿ ತುಂಬ ಸೀನಿಯರ್ ಆಫೀಸರ್ಗಳು ಇದರೊಳಗಡೆ ತುಂಬ ಗೈಡ್ ಮಾಡಿದ್ದಾರೆ, ಅವರೂ ಸಹ ಆ ಕೇಸ್ಗೆ ತುಂಬ ತೊಡಗಿಸ್ಕೊಂಡಿದ್ದಾರೆ ಅಂತ ಅನ್ನುವಂಥದ್ದು ಆದಾಗ ಏನಾಗುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ ಕೇಸು. ಆ ಕಾರಣಕ್ಕೆ ಸೆಷನ್ಸ್ ಕೋರ್ಟ್ಗಳಲ್ಲಿ ಬೇಲ್ ಸಿಗ್ತಕ್ಕಂಥದ್ದಕ್ಕೆ ಕಷ್ಟ ಆಗ್ತದೆ. ನನಗನ್ನಿಸೋ ಪ್ರಕಾರ ಈ ಥರ ಇಷ್ಟೊಂದು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ತುಂಬ ಅದ್ಭುತವಾಗಿ ಕೇಸ್ನ ಮಾಡಿ ಕೊಟ್ಬಿಟ್ಟು ಸೆಷನ್ಸ್ ಕೋರ್ಟಲ್ಲೇ ಬೇಲ್ ಸಿಕ್ಬಿಡ್ತದೆ ಅಂತಂದರೆ ನಾವೆಲ್ಲ ಏನೋ ಹೆಚ್ಚು ಕಡಿಮೆ ಏನೋ ಲಕ್ಕುನ ಮಾಡಿಬಿಟ್ಟಿದ್ದೀವೇನೋ ಕೇಸಲ್ಲಿ. ಸರಿಯಾದಂತಹ ಒಂದು ಪರಿಪಕ್ವವಾದಂತಹ ತನಿಖೆ ಮಾಡಿ ಭಾಳ ಬಟರ್ ಟೈಟ್ ಕಂಪಾರ್ಟ್ಮೆಂಟ್ ಅಂತ ಕರಿತೀವಿ, ಒಂದು ಹನಿನೂ ಈಚೆ ನೀರು ಬರಬಾರ್ದಲ್ಲ, ಆ ಥರ ಮಾಡಿದರೆ ಎಲ್ಲೂ ಆಗಲ್ಲ. ನೀರು ಆಚೆ ಬಾರದಷ್ಟು ಅಚ್ಚುಕಟ್ಟಾಗಿ ಈ ತನಿಖೆಯಾಗಿದೆ. ಹಾಗಾಗಿ ಬೇಲನ್ನೋ ಮಾತು ಸುಲಭಕ್ಕೆ ಇಲ್ಲಿ ಅರಗಿಸಿಕೊಳ್ಳೋ ಆಹಾರವಂತೂ ಅಲ್ಲ ಅನ್ನೋದು ಉಮೇಶ್ ಅವರು ಹೇಳೋ ಮಾತು.
ಇಷ್ಟು ದಿನ ಉರುಳಿದ್ರೂ ದರ್ಶನ್ ಜಾಮೀನಿಗಾಗಿ ಅರ್ಜಿಯ ಹಾಕಿಲ್ಲವೇಕೆ? ಹೌದು, ದರ್ಶನ್ ಬಂಧನ ಆಗಿ ಸರಿಸುಮಾರು ತಿಂಗಳೇ ಉರುಳಿದ್ರೂ ದರ್ಶನ್ ಪರ ವಕೀಲರು ಬೇಲ್ಗಾಗಿ ಪ್ರಯತ್ನಿಸಿಲ್ಲಬೇಕೆ? ಈ ಪ್ರಶ್ನೆ ಹುಟ್ಟೋದೇ ಇರೋದಿಲ್ಲ ಅಲ್ವಾ? ಅದಕ್ಕೆ ಕಾರಣ ಮ್ಯಾಜಿಸ್ಟ್ರೇಟ್ ಕೋರ್ಟ್. ಯಾಕೆಂದರೆ ಮ್ಯಾಜಿಸ್ಟ್ರೇಟ್ ಕಸ್ಟಡಿನಲ್ಲಿ ಇರೋದ್ರಿಂದ ಇವಾಗ ಮ್ಯಾಜಿಸ್ಟ್ರೇಟ್ ಮುಂದೆನೇ ಹೋಗ್ಬೇಕು. ಇವಾಗ ಸೆಷನ್ಸ್ ಕೋರ್ಟ್ಗೆ ಹೋಗೋಕ್ಕಾಗಲ್ಲ, ಮ್ಯಾಜಿಸ್ಟ್ರೇಟ್ ಮುಂದೆ ಹಾಕಬೇಕು ಬೇಲ್ಗೆ. ಅವ್ರು ರಿಜೆಕ್ಟ್ ಮಾಡ್ತಾರೆ, ಯಾಕೆಂದರೆ ಅವ್ರಿಗೆ ಅಧಿಕಾರ ಇರಲ್ಲ. ಯಾಕೆಂದರೆ ಅದು ಕಮಿಟಲ್ ಆಗಬೇಕು. ಯಾವಾಗ ಅವ್ರು ಚಾರ್ಜ್ ಶೀಟ್ ಹಾಕ್ತಾರೋ ಆ ತಕ್ಷಣ ಏನು ಮಾಡ್ತಾರೆ, ಅದನ್ನ ಸೆಷನ್ಸ್ ಕೋರ್ಟಿಗೆ ಕಮಿಟಲ್ ಮಾಡ್ತಾರೆ. ಪೂರ್ತಿ ಕೇಸ್ ಫೈಲು ಮತ್ತು ಅಲಾಂಗ್ ವಿತ್ ಎಲ್ಲ ಪ್ರಾಪರ್ಟಿ ಒಂದು ಕೋರ್ಟ್ ಕೊಟ್ಟೋಗ್ಬಿಡುತ್ತೆ, ಸೆಷನ್ಸ್ ಕೋರ್ಟ್ಗೆ. ಅಲ್ಲಿ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಸೆಷನ್ಸ್ ಕೋರ್ಟ್ ಒಳಗಡೆ. ಆ ಕಾರಣಕ್ಕೋಸ್ಕರನೇ ಅವರು ಇನ್ನು ಇಲ್ಲಿ ಹಾಕಿ ಮತ್ತು ಅಲ್ಲಿಗೆ ರಿಜೆಕ್ಟ್. ನನ್ನ ಲೆಕ್ಕದಲ್ಲಿ ಅದು ಯಾರು ಆ ತಪ್ಪು ಮಾಡಲ್ಲ. ಇಷ್ಟು ಇನಿಷಿಯಲ್ ಸ್ಟೇಜ್ ಒಳಗಡೆ ಬೇಲ್ ಅಪ್ಲಿಕೇಶನ್ ಆಗ್ತಕ್ಕಂಥದ್ದು, ಹಾಕಿ ಅದನ್ನ ರಿಜೆಕ್ಟ್ ಮಾಡಿಸ್ಕೊಳ್ಳುವಂಥದ್ದು ಇದೆಲ್ಲ ಭಾಳ ರಾಜ್ಯದ ಗಮನ ಸೆಳೆದಿರ್ತಕ್ಕಂಥ ಪ್ರಕರಣ. ಆದ್ದರಿಂದ ನನ್ನ ಲೆಕ್ಕದ ಈ ಥರ ಬಾಲಿಶವಾಗಿ ಯಾರು ಅದನ್ನು ಯೋಚನೆ ಮಾಡಲ್ಲ ಅಂತ ನಂಗೆ ಅನ್ನಿಸ್ತದೆ. ರಾಜ್ಯವಷ್ಟೇ ಅಲ್ಲ, ರಾಷ್ಟ್ರದಲ್ಲೂ ಸಂಚಲನ ಮೂಡಿಸಿರೋ ಗಂಭೀರ ಪ್ರಕರಣ ಇದು. ಸದ್ಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕಸ್ಟಡಿಯಲ್ಲಿದೆ. ಮ್ಯಾಜಿಸ್ಟ್ರೇಟ್ ಮುಂದೆ ಬೇಲ್ ಅರ್ಜಿ ಹಿಡಿದು ಹೊರಟ್ರೆ ಪ್ರಯೋಜನ ಇಲ್ಲ, ಬೇಲ್ ಕ್ಯಾನ್ಸಲ್ ಮಾಡೋ ಸಾಧ್ಯತೆ ಹೆಚ್ಚು ಅನ್ನೋದು ದರ್ಶನ್ ಪರ ವಕೀಲರಿಗೂ ಗೊತ್ತಿರೋ ವಿಚಾರ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಬೇಲ್ ಕೊಡುವಂತ ಅಧಿಕಾರವೂ ಇರೋದಿಲ್ಲ. ಐಪಿಸಿ 307 ಆರೋಪ ಹೊತ್ತ ಪ್ರಕರಣಗಳಲ್ಲಿ ಮ್ಯಾಜಿಸ್ಟ್ರೇಟ್ ಬೇಲ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕಿಂತ ಮುಖ್ಯವಾಗಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲಷ್ಟೇ ದರ್ಶನ್ ಪರ ವಕೀಲರು ಬೇಲ್ ಅನ್ನೋದನ್ನ ಮಾತನಾಡಬೇಕಾಗತ್ತೆ. ದರ್ಶನ್ ಕೈ ಸೇರುವಂತಹ ಚಾರ್ಜ್ ಶೀಟ್ ಮಾತ್ರ ಜಾಮೀನಿನ ಕೀಲಿ ಕೈ. ರೇಣುಕಾಸ್ವಾಮಿ ಹತ್ಯೆಯ ಬಳಿಕ ಆರೋಪಿಗಳು ಭೌತಿಕ, ತಾಂತ್ರಿಕ, ವೈಜ್ಞಾನಿಕ ಸಾಕ್ಷಿಗಳನ್ನ ಈಗಾಗಲೇ ನಾಶಪಡಿಸಿರುವುದು ಮತ್ತು ನಾಶಪಡಿಸಲು ಯತ್ನಿಸಿರುವುದು ತನಿಖೆಯಲ್ಲಿ ದೃಢಪಟ್ಟಿದೆ. ಇದೇ ಕಾರಣವನ್ನ ನೀಡಿ ಪೊಲೀಸರು ಜಾಮೀನು ಸಿಗದಂತೆ ನೋಡಿಕೊಂಡಿದ್ರು. ಹಾಗೆ ಮಾಡಿದ್ದಕ್ಕಾಗಿ ಆರೋಪಿಗಳು ಹಾಗೂ ಸಾಕ್ಷಿದಾರರುಗಳ ಮೊಬೈಲ್ ಫೋನ್ಗಳನ್ನ ರಿಟ್ರೀವ್ ಮಾಡಿಸಿ ತನಿಖೆಯ ವೇಗವನ್ನ ಹೆಚ್ಚಿಸಿದ್ರು. ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಾಕ್ಷಿಗಳನ್ನ ಸಂಗ್ರಹಿಸಿದ್ರು ಪೊಲೀಸರು. ಎಫ್ಎಸ್ಎಲ್ ರಿಪೋರ್ಟ್ ಸೇರಿದಂತೆ ಹಲವು ದಾಖಲೆಗಳನ್ನ ಒಗ್ಗೂಡಿಸುತ್ತಿರುವ ಪೊಲೀಸರು 65ರಿಂದ 70 ದಿನದೊಳಗೆ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಸುತ್ತಾರೆ. ಆ ಚಾರ್ಜ್ ಶೀಟ್ ನ ಆರೋಪಿಗಳ ಕೈಗೆ ನೀಡಬೇಕು ಅನ್ನೋ ಕಾನೂನಿದೆ. ಅಂತೆಯೇ ದರ್ಶನ್ ಕೈ ಸೇರುವ ಚಾರ್ಜ್ ಶೀಟ್ ಅನ್ನ ಅವರ ವಕೀಲರು ಸ್ವೀಕರಿಸಿದ ಬಳಿಕ ಬೇಲ್ ವಿಚಾರದ ಚರ್ಚೆ ಶುರುವಾಗುತ್ತೆ. ಚಾರ್ಜ್ ಶೀಟ್ ಹಾಕಿದ್ಮೇಲೆ ಅವ್ರಿಗೆ ದೇ ಹ್ಯಾವ್ ಗಾಟ್ ಆಲ್ ದ ರೈಟ್ಸ್ ಟು ಫೈಲೆ ಒಂದು ಅಪ್ಲಿಕೇಶನ್ ಬೇಲಿಗೆ ಹಾಕೋದಕ್ಕೆ ಎಲಿಜಿಬಿಲಿಟಿ ಬರುತ್ತೆ. ಆವಾಗ ಎಲ್ಲ ಏನು ಚಾರ್ಜ್ ಶೀಟಲ್ಲಿ ಹಾಕಿರ್ತಾರೋ ಅದರಲ್ಲಿ ಏನಾದರೂ ಅಕಸ್ಮಾತ್ ಏನಾದರೂ ನಮ್ಮಲ್ಲಿ ಏನು ಲಕ್ಕುನಗಳಿದ್ದು ಆಮೇಲೆ ಇನ್ನೇನೇನೆಲ್ಲ ಅದನ್ನ ಪತ್ತೆ ಮಾಡಿ ಅವರು ನಮಗಿಂಥ ಗ್ರೌಂಡ್ ಒಳಗಡೆ ನಾವು ಕೊಡಬೇಕು ನೀವು ಬೇಲ್ನ, ಈ ಥರ ಇದೆ, ಇಷ್ಟೊಂದು ಜನ ಇದ್ದಾರೆ, ಟೋಟಲಿ ಇದು ಒಂದು ರೈಟಿಂಗ್ ಕೇಸ್, ಇದು ಅಂದರೆ ಅವ್ರದ್ದೇ ಆದಂಥ ವಾದಗಳನ್ನ ಮಂಡಿಸ್ತಾರೆ. ಇದು ಇಂಟೆನ್ಷನ್ ಇಲ್ಲ, ಕರ್ಕೊಬಂದು ಎದುರಿಸಿ ಮಾಡುವಂಥದ್ದು ಆಗಿತ್ತಾಗಿದ್ದು ಅಚಾನಕ್ಕಾಗಿ ಏನೋ ಆಗ್ಬಿಟ್ಟಿದೆ ಅನ್ನುವಂಥ ಒಬ್ಬೊಬ್ಬರೇ ಒಂದೊಂದು ಹಲವಾರು ಅಡ್ವೊಕೇಟ್ಗಳದ್ರೊಳಗಡೆ ಬರ್ತಾರೆ. ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಯಾಮಾರಿದ್ರೆ ಸುಲಭಕ್ಕೆ ಬೇಲ್ ಪಡೆಯೋ ಪಾಯಿಂಟ್ಗಳನ್ನ ದರ್ಶನ್ ಪರ ವಕೀಲರು ಗುರುತಿಸಬಹುದು. ಆದ್ರೆ ಸೀನಿಯರ್ ಪೊಲೀಸ್ ಆಫೀಸರ್ಸ್ ಬಟ್ಟಾಗಿ ತನಿಖಾಧಿಕಾರಿ ಜೊತೆ ಸೇರ್ಕೊಂಡು ಚಾರ್ಜ್ ಶೀಟ್ ತಯಾರಿಸುತ್ತಿದ್ದಾರೆ ಅನ್ನೋದಾದ್ರೆ ಬೇಲ್ ಸುಲಭಕ್ಕೆ ಸಿಗುತ್ತಾ? ತನಿಖೆ ಆರಂಭವಾದಾಗಿನಿಂದ ಈ ತನಕ ಹೆಜ್ಜೆ ಹೆಜ್ಜೆ ಸಿಎಂ ಸಹ ಕೇಸ್ನತ್ತ ಗಮನ ಹರಿಸಿರುವಾಗ ಪೊಲೀಸ್ ಎಡುವ ಸಾಧ್ಯತೆ ತುಂಬಾನೇ ಕಡಿಮೆ ಎನ್ನಬಹುದು. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ಎಲ್ಲ ದಾಖಲೆಗಳೊಂದಿಗೆ ಇಡೀ ಪ್ರಕರಣ ಸೆಷನ್ಸ್ ಕೋರ್ಟ್ ತಲುಪಲಿದೆ. ಆ ಬಳಿಕ ಸೆಷನ್ ಕೋರ್ಟ್ ನ್ಯಾಯಾಧೀಶರು ಬೇಲ್ ಕೊಟ್ಟರೂ ಕೊಡಬಹುದು, ಬೇಲ್ ಕೊಡದೆಯೂ ಇರಬಹುದು. ಡಿ ಗ್ಯಾಂಗ್ಗೆ ಬೇಲ್ ಸಿಗೋದಕ್ಕೂ ತುಂಬಾನೇ ಟೈಮ್ ಹಿಡಿಯುತ್ತಾ? ಸೆಷನ್ಸ್ ಕೋರ್ಟ್ನಲ್ಲೇ ಬೇಲ್ ಸಿಗುತ್ತೆ ಅಂತಾನು ಹೇಳೋದಕ್ಕಾಗುವುದಿಲ್ಲ. A1 ಹಾಗೂ A2 ಇಬ್ಬರಿಗೂ ಪ್ರಖ್ಯಾತ ವಕೀಲರು ಅಖಾಡಕ್ಕಿಳಿಬಹುದು. ಇನ್ನುಳಿದಂತೆ 17 ಆರೋಪಿಗಳ ಪರವು ಒಬ್ಬರೋ ಇಬ್ಬರೋ ಲಾಯರ್ಸ್ ವಾದಿಸೋಕ್ಕಾಗೋದಿಲ್ಲ.
ವಾದಿಸೋದು ಇಲ್ಲ. ಹಾಗಾಗಿ ಒಂದಷ್ಟು ವಕೀಲರು ಬೇಲ್ ಅರ್ಜಿ ಸಲ್ಲಿಸಬೇಕಾಗತ್ತೆ. ಇದೆಲ್ಲವೂ ಆದ್ಮೇಲಷ್ಟೇ ಬೇಲ್ ಸಿಗೋದು. ಸಿಗದಿರೋ ಪ್ರಶ್ನೆಗಳಿಗೆ ಉತ್ತರ ಸಿಗೋದು. ಇದಕ್ಕೆಲ್ಲ ತುಂಬಾನೇ ಟೈಮ್ ಹಿಡಿಯುತ್ತೆ. ಸೆಷನ್ಸ್ ಕೋರ್ಟ್ಗಳಲ್ಲಿ ಬೇಲ್ ಸಿಗ್ತಕ್ಕಂಥದ್ದಕ್ಕೆ ಕಷ್ಟ ಆಗ್ತದೆ. ನನಗನ್ನಿಸೋ ಪ್ರಕಾರ ಈ ಥರ ಇಷ್ಟೊಂದು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ತುಂಬ ಅದ್ಭುತವಾಗಿ ಕೇಸ್ನ ಮಾಡಿ ಕೊಟ್ಬಿಟ್ಟು ಸೆಷನ್ಸ್ ಕೋರ್ಟಲ್ಲೇ ಬೇಲ್ ಸಿಕ್ಬಿಡ್ತದೆ ಅಂತಂದರೆ ನಾವೆಲ್ಲ ಏನೋ ಹೆಚ್ಚು ಕಡಿಮೆ ಏನೋ ಲಕ್ಕುನ ಮಾಡಿಬಿಟ್ಟಿದ್ದೀವೇನೋ ಕೇಸಲ್ಲಿ. ಸರಿಯಾದಂತಹ ಒಂದು ಪರಿಪಕ್ವವಾದಂತಹ ತನಿಖೆ ಮಾಡಿ ಭಾಳ ಬಟರ್ ಟೈಟ್ ಕಂಪಾರ್ಟ್ಮೆಂಟ್ ಅಂತ ಕರಿತೀವಿ. ಒಂದು ಹನಿನೂ ಈಚೆ ನೀರು ಬರಬಾರ್ದಲ್ಲ, ಆ ಥರ ಮಾಡಿದರೆ ಎಲ್ಲೂ ಆಗಲ್ಲ. ಅದಾದ್ಮೇಲೆ ಹೈಕೋರ್ಟ್ಗೆ ಹೋಗ್ತದೆ, ಹೈಕೋರ್ಟ್ ಒಳಗಡೆ ಫೈಲ್ ಮಾಡ್ತಾರೆ. ಸೆಷನ್ಸ್ ಕೋರ್ಟ್ ನಲ್ಲಿ ಬೇಲ್ ಸಿಗೋ ರೀತಿಯಲ್ಲಂತೂ ಚಾರ್ಜ್ ಶೀಟ್ ಇರೋದಿಲ್ಲ. ಹಾಗಾಗಿ ದರ್ಶನ್ ಗ್ಯಾಂಗ್ ನ ವಕೀಲರು ಹೈಕೋರ್ಟ್ ಮೆಟ್ಟಿಲೇರ್ಬೇಕಾಗತ್ತಂತೆ. ಹೈಕೋರ್ಟ್ ನಲ್ಲೂ ಸಹ ಏಕಾಏಕಿ ದರ್ಶನ್ಗೆ ಬೇಲ್ ಸಿಗೋದು ಸುಲಭ ಅಂತೂ ಅಲ್ಲ. ವಿಶೇಷ ಅಂದ್ರೆ ಬೇಲ್ ಯಾರಿಗೆ ಮೊದಲು ಸಿಗಬಹುದು ಅನ್ನೋ ಪ್ರಶ್ನೆಗೆ ಅಚ್ಚರಿಯ ಉತ್ತರ ಸಿಕ್ಕಿದೆ. ಅಲ್ಲಿ ಅಪ್ಲಿಕೇಶನ್ಗಳಲ್ಲಿ ಯಾಕೆಂದರೆ ಲೇಡಿ ಬೇರೆ ಒಬ್ಳಿದ್ದಾಳೆ. ಲೇಡಿ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಕೋರ್ಟ್ಗಳು ಸಾಮಾನ್ಯವಾಗಿ ಎಷ್ಟು ದಿವಸ ಆಯಿತು ಅನ್ನುವಂಥದ್ದು ನೋಡ್ತಾರೆ. ಕೋರ್ಟ್ಗಳು ಸಹ ಬೇಲ್ ಕೊಡ್ತಕ್ಕಂಥದ್ದನ್ನ ಒಂದು ಪ್ರಕ್ರಿಯೆ ನಡೆಯುತ್ತೆ. ಹೆಣ್ಮಕ್ಳುಗಳಿಗೆ ಸಾಮಾನ್ಯವಾಗಿ ಗಂಡ್ಮಕ್ಳುಗಳಿಗಿಂತ ಹೆಣ್ಮಕ್ಳುಗಳ ಕ್ಯೂಡ್ಗಳಿರ್ತಕ್ಕಂಥವ್ರಿಗೆ ಇವ್ರ ಪಾತ್ರ ಏನಾಗಿತ್ತು, ಆವತ್ತು ಇವ್ರು ಈಗ ಏನು ಇನ್ನೊಂದು ಒಳಗಡೆ ಹಾಕಿರಬೇಕು. ಟ್ರಯಲ್ ನಡೀತಾ ಇರ್ಬೇಕಾದಾಗ ಬರ್ತಾರಲ್ಲ, ಇನ್ನೇನು ಫ್ಯಾಬ್ರಿಕೇಟ್ ಮಾಡೋಕ್ಕಾಗಲ್ಲ, ಎವಿಡೆನ್ಸಸ್ಗಳನ್ನ ನಾಶ ಮಾಡೋಕ್ಕಾಗಲ್ಲ, ಇನ್ನೇನು ಮಾಡೋಕ್ಕಾಗೋದಿಲ್ಲ, ಈಗ ಚಾರ್ಜ್ ಶೀಟ್ ಆಗೋಗ್ಬಿಟ್ಟಿದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಒಂದು ಗ್ರೌಂಡಿಂದ ಮೊದಲನೇದಾಗಿ ಯಂಗ್ಸ್ರಿಗೆ ಪ್ರಾರಂಭಿಕವಾಗಿ ನನ್ನ ಲೆಕ್ಕದಲ್ಲಿ ಅವರು ಪ್ರಾರಂಭ ಮಾಡ್ತಾರೆ ಬೇಲ್ ಅಪ್ಲಿಕೇಶನ್. A2 ದರ್ಶನ್ಗಿಂತಲೂ ಮೊದಲು A1 ಪವಿತ್ರ ಗೌಡಗೆ ಬೇಲ್ ಸಿಗೋ ಚಾನ್ಸ್. ನ್ಯಾಯ ವ್ಯವಸ್ಥೆ ಮಹಿಳಾ ಆರೋಪಿಗಳ ವಿಚಾರವಾಗಿ ಇಂಥದ್ದೊಂದು ಎಚ್ಚರಿಕೆಯನ್ನ, ಕಾಳಜಿ ಕಳಕಳಿಯನ್ನ ಹೊಂದಿರುತ್ತೆ ಅನ್ನೋದು ಪೊಲೀಸ್ ಅಧಿಕಾರಿಗಳು ಹೇಳೋ ಮಾತು. ಇದೇ ಕಾರಣಕ್ಕೆ ವಕೀಲರು ಮೊದಲಿಗೆ ಮಹಿಳಾ ಆರೋಪಿಗಳ ಮೂಲಕ ಬೇಲ್ ಅರ್ಜಿಯ ಗೇಮ್ ಶುರು ಮಾಡ್ತಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರಥಮ ಆರೋಪಿಯಾಗಿರೋ ಪವಿತ್ರ ಗೌಡಗೂ ಸಹ ಇದೇ ತಳಹದಿಯ ಮೇಲೆ ಬೇಲ್ ಸಿಗೋ ಚಾನ್ಸ್ ಇದೆ. ಆದ್ರೆ A2 ದರ್ಶನ್ ಹಾಗೂ ಇನ್ನುಳಿದ 15 ಆರೋಪಿಗಳಿಗೆ ಸುಲಭಕ್ಕೆ ಬೇಲ್ ಸಿಗೋದಿಲ್ಲ. ದರ್ಶನ್ ಅಂಡ್ ಟೀಮ್ಗೆ ಜೀವಾವಧಿ ಶಿಕ್ಷೆ ಬೀಳೋ ಸಾಧ್ಯತೆ ಇದೆಯೇ? ಹೌದು, ದರ್ಶನ್ ಅಭಿಮಾನಿಗಳಿಗೆ ಇದೇ ವಿಚಾರ ಅರಗಿಸಿಕೊಳ್ಳಲಾಗದ ಸಂಗತಿ. ಕೇವಲ ದರ್ಶನ್ ಫ್ಯಾನ್ಸ್ಗಷ್ಟೇ ಅಲ್ಲ, ದರ್ಶನ್ ನಂಬಿ ಕೋಟಿ ದುಡ್ಡು ಸುರಿದಿರೋ ಪ್ರೊಡ್ಯೂಸರ್ಸ್ ಕೂಡ ಇದೀಗ ಇದೊಂದು ಕಾರಣಕ್ಕೆ ವಿಲವಿಲ ಅಂತ ಒದ್ದಾಡಬೇಕಿದೆ. ಇದಕ್ಕೆ ಹಾಕಿದ್ರೆ ಹೇಳ್ಬಿಟ್ರೆ ಶಿಕ್ಷೆ ಆಗಬೇಕು ಅಂದರೆ ಲೈಫ್ ಕನ್ವಿಕ್ಷನ್ ಆಗುತ್ತೆ. ಸಜಾ ಆಗಬೇಕು ಅಂದರೆ ಹಾಕಿರುವಂಥ ಸೆಕ್ಷನ್ಗಳೇ ಅಂಥದ್ದು. ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಬಿದ್ದಿರೋ ಸೆಕ್ಷನ್ಗಳ ಲೆಕ್ಕದಲ್ಲಿ ನೋಡುವುದಾದ್ರೆ ಜೀವಾವಧಿ ಶಿಕ್ಷೆ ಬೀಳ್ಬೋದು. ಇಂಥದ್ದೊಂದು ಮಾತನ್ನ ನಾವು ಹೇಳ್ತಿಲ್ಲ. ಬದಲಿಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಉಮೇಶ್ ಅನುಭವದ ಆಧಾರದಲ್ಲಿ ಹೇಳ್ತಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಬೇಲ್ ಸಿಗಬೇಕು ಅನ್ನೋದಾದ್ರೆ ಏನ್ ಮಾಡಬೇಕು ಗೊತ್ತಾ? ಈ ಬಗ್ಗೆ ಅತ್ಯಂತ ಸ್ಫೋಟಕ ಸುಳಿವನ್ನ ಕೊಡ್ತಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಉಮೇಶ್. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಬಚಾವಾಗೋಕೆ ಆಗುತ್ತಾ? ನಿವೃತ್ತ ಪೊಲೀಸ್ ಅಧಿಕಾರಿ ಉಮೇಶ್ ಕೊಟ್ಟ ಸ್ಫೋಟಕ ಸುಳಿವು ಏನು? ಇಂಥ ಕೊಲೆ ಕೇಸ್ನಲ್ಲಿ ಬೇಲ್ ಸಿಗೋದು ಅಷ್ಟು ಕಷ್ಟ ಯಾಕೆ? ದರ್ಶನ್ ಪರ ವಕೀಲರಿಗೆ ಇರಬಹುದಾದ ಮಾರ್ಗಗಳೇನು? ದಾರಿ ಯಾವುದಯ್ಯ ದರ್ಶನ್ಗೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಅಷ್ಟು ಸುಲಭಕ್ಕೆ ಬೇಲ್ ಕಷ್ಟನೂ ಆಗ್ತದೆ. ಬೇಲ್ ಸಿಗುವಂಥದ್ದು ಹೆಣ್ಮಗಳಿಗೆ ಆಗ್ಬಿಡ್ಬೋದು ಬೇಗನೆ. ಶಿಕ್ಷೆ ಆಗ್ಬೇಕು ಅಂದ್ರೆ ಲೈಫ್ ಕನ್ವಿಕ್ಷನ್ ಆಗುತ್ತೆ. ಪಬ್ಲಿಕ್ ತ್ರಾಸ ಅಂತೀನೋ ಬಾ. ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಬಿದ್ದಿರೋ ಸೆಕ್ಷನ್ಗಳನ್ನ ನೋಡಿದ್ರೆ ಜೀವಾವಧಿ ಶಿಕ್ಷೆ ಆದ್ರೂ ಅಚ್ಚರಿ ಇಲ್ಲ. ಇಂಥದ್ದೊಂದು ಮಾತನ್ನ ನಿವೃತ್ತ ಪೊಲೀಸ್ ಆಫೀಸರ್ ಹೇಳ್ತಾರೆ ಅನ್ನೋದಾದ್ರೆ ದರ್ಶನ್ಗೆ ಬೇಲ್ ಸಿಗೋದು ಡೌಟ್. ಒಂದ್ ವೇಳೆ ಸಿಗ್ಲೇಬೇಕು ಅಂದ್ರೆ ಅದೊಂದು ಗೇಮ್ ನಡಿಲೇಬೇಕು. ಬೇಲ್ಗೆ
ಫಸ್ಟು ನಾನೇನು ಹೇಳಿದೆ, ಅಲ್ಲಿ ಆ ಕೇಸಲ್ಲಿ ಹೆಣ್ಮಗಳಿರೋದ್ರಿಂದ ಅದರ ಮುಖಾಂತರ ಬೇಲಿಗೆ ಪ್ರಯತ್ನ ಪಡ್ತಾರೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಲ್ಲಿಂದ ಹೋಗ್ತಾರೆ. ಬೇಲಿಗೆ ಪ್ರಯತ್ನ ಪಟ್ಟು ಅವ್ರು ನೀಚೆ ತೊಗೊಬರೋಕ್ಕೆ, ಯಾಕೆಂದರೆ ಅವ್ರಿಗೆಲ್ಲ ಭಾಳ ವೆಲ್ ಲರ್ನೆಡ್ ಅಡ್ವೊಕೇಟ್ಗಳಿರ್ತಾರೆ, ಗೊತ್ತಿರ್ತದೆ. ಯಾಕೆಂದರೆ ಇಂಥವೆಲ್ಲ ಹಲವಾರು ಬೇಲ್ ಅಪ್ಲಿಕೇಶನ್ಗಳು ಸೆಷನ್ಸ್ ಕೋರ್ಟಲ್ಲಿ ಹೈಕೋರ್ಟ್ಗಳೆಲ್ಲ ವಾದ ಮಾಡಿರೋರು ಇರ್ತಾರೆ. ಹೇಗೆ ತೊಗೋಬೇಕು ಅನ್ನುವಂತಹ ಹೇಗೆಲ್ಲ ಯೂಸ್ ಮಾಡಬೇಕು ಮೆಥಡ್ಸ್ಗಳು ಮತ್ತು ಇವನ್ನೆಲ್ಲನೂ ಸಾಕ್ಷ್ಯಗಳನ್ನೆಲ್ಲನೂ ಹೇಗೆ ಏನೇನೆಲ್ಲ ಅವ್ರಿಗೆ ಕೋರ್ಟ್ ಕನ್ವಿನ್ಸ್ ಮಾಡಬೇಕು ಅನ್ನುವಂಥದ್ದೆಲ್ಲ ಇರೋದ್ರಿಂದ ವಕೀಲರ ಚದುರಂಗದಾಟವಷ್ಟೇ ದರ್ಶನ್ಗೆ ಬೇಲ್ ಕೊಡಿಸಬಹುದು. ವಕೀಲರ ಚಾಣಾಕ್ಷತೆ, ಚಾರ್ಜ್ ಶೀಟ್ ಒಳಗಿನ ಹಗರಣ ಎರಡೂ ಕೂಡ ದರ್ಶನ್ಗೆ ಬೇಲ್ ಅರ್ಜಿ ಹಾಕಬೇಕೋ ಬೇಡವೋ ಅನ್ನೋದನ್ನ ನಿರ್ಧರಿಸುತ್ತವೆ. ಆದ್ರೆ ದರ್ಶನ್ಗೆ ಬೇಲ್ ಕೊಡ್ಲೇಬೇಕು ಅನ್ನೋ ನಿರ್ಧಾರ ಮಾಡೋದು ಅಂತಿಮವಾಗಿ ನ್ಯಾಯಾಧೀಶರೇ. ನಿವೃತ್ತ ಪೊಲೀಸ್ ಅಧಿಕಾರಿ ವಕೀಲರ ತಾಕತ್ತಿನ ಬಗ್ಗೆ ಒಂದು ಸಣ್ಣ ಸುಳಿವು ಕೊಟ್ರು. ದರ್ಶನ್ ವಿಚಾರದಲ್ಲಿ ಪೊಲೀಸರು ಹಾಕಿರೋ ಸೆಕ್ಷನ್ಗಳು ತುಂಬಾನೇ ಸ್ಟ್ರಾಂಗ್ ಆಗಿವೆ. ಹಾಕಿದ್ದಾರೆ. ಎಕ್ಸ್ಟಾರ್ಷನ್ ಪ್ರಕರಣ ಇದೆ, 302 ಮರ್ಡರ್ ಪ್ರಕರಣದಲ್ಲಿ ಅವ್ರು ಆಗಿದ್ದಾರೆ ಅಂತ ಹೇಳಿ ಪೊಲೀಸ್ನವ್ರು ಹಾಕಿದ್ದಾರೆ. ಜೊತೆಲಿ ಕಿಡ್ನಾಪ್ ಪ್ರಕರಣ 364 ಇದೆ, 120B ಕ್ರಿಮಿನಲ್ ಕಾನ್ಸ್ಪಿರಸಿ ಇದೆ, ಅಪರಾಧೀಕೃತ ಸಂಚನ್ನು ಮಾಡಿದ್ದಾರೆ, ಅವನ್ನ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾರೆ ರೇಣುಕಾಸ್ವಾಮಿ ಅನ್ನೋರನ್ನ ಅಂತ ಇದೆ. ಜೊತೆಯಲ್ಲಿ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಇದೆ, 201 ಹಾಕಿದ್ದಾರೆ. ಸೊ ಭಾಳಷ್ಟು ಸೀರಿಯಸ್ ಪ್ರಕರಣದಲ್ಲಿ ಅವ್ರು ಇನ್ವಾಲ್ವ್ ಆಗಿದ್ದಾರೆ. ಹಾಗಾಗಿ ಇನ್ನು ಸುದೀರ್ಘವಾದಂಥ ಕಾನೂನಿನ ಹೋರಾಟ ಅವ್ರು ಮಾಡಬೇಕು. ಸೊ ಮತ್ತು ದರ್ಶನ್ ಅವರು ಒಂದು ವರ್ಷನ ಹೇಳ್ತಾರೆ, ನಾನು ಆ ಸ್ಥಳದಲ್ಲಿ ಇರಲಿಲ್ಲ, ನಾನು ಹೋದ ನಂತರ ಈ ಥರ ರೇಣುಕಾಸ್ವಾಮಿ ಇವರು ನನ್ನ ಸಂಗಡಿಗರು ಹೊಡೆದಿದ್ದರಿಂದ ಅವರು ಸತ್ತಿದ್ದಾರೆ ಅಂತ ಹೇಳಿ ಆ ವರ್ಷನ ತನ್ನ ಡಿಫೆನ್ಸನ್ನು ಅವ್ರು ತಗೊಂಡಿದ್ದಾರೆ. ಹೌದು, ದರ್ಶನ್ ವಿರುದ್ಧ ಬಿದ್ದಿರೋ ಸೆಕ್ಷನ್ಗಳೇ ಈ ಕೇಸ್ ಇನ್ನಷ್ಟು ಸುದೀರ್ಘವಾಗಿ ಸಾಗಬಹುದು ಅನ್ನೋ ಸ್ಪಷ್ಟತೆ ನೀಡ್ತಿದೆ. ಇದರ ಜೊತೆಯಲ್ಲಿ ದರ್ಶನ್ಗೆ ಬೇಲ್ ಸಿಗತ್ತಾ ಸಿಗಲ್ವಾ ಅನ್ನೋ ಪ್ರಶ್ನೆಗಳಿಗೆ ಚಾರ್ಜ್ ಶೀಟ್ ಹಾಗೂ ಅದರೊಳಗಿನ ಮೆಟೀರಿಯಲ್ಸ್ ಉತ್ತರ ನೀಡಬಹುದು. ಪ್ರಕರಣದ ಗಂಭೀರತೆ, ಸಾಕ್ಷಿಗಳು, ದಾಖಲೆಗಳು, ಚಾರ್ಜ್ ಶೀಟ್ನಲ್ಲಿ ಯಾರ ಪಾತ್ರ ಏನು ಅನ್ನೋದನ್ನ ಅರಿತುಕೊಂಡ ಬಳಿಕ ಅಷ್ಟೇ ದರ್ಶನ್ ಬೇಲ್ ವಿಚಾರದ ಚರ್ಚೆ ಮಾಡಬೇಕು ಅಂತಾರೆ ಹೈಕೋರ್ಟ್ ವಕೀಲರಾದ ಎಚ್ ಸುನೀಲ್ ಕುಮಾರ್. ಯಾಕಂದರೆ ಚಾರ್ಜ್ ಶೀಟ್ ಆದ ನಂತರ ದರ್ಶನ್ ಅವ್ರ ರೋಲ್ ಏನಿದೆ, ಯಾವ ಸೆಕ್ಷನ್ ಅಡಿನಲ್ಲಿ ದರ್ಶನ್ ಅವ್ರನ್ನ ಚಾರ್ಜ್ ಮಾಡಿರ್ತಾರೆ, ಇವೆಲ್ಲವೂ ಇರ್ತದೆ. ಎಸ್, ಇಂಟೆನ್ಸಿಟಿ ಆಫ್ ದಿ ಕೇಸ್, ಎವಿಡೆನ್ಸ್, ಪೊಲೀಸ್ ಕಲೆಕ್ಟ್ ಮಾಡಿರೋ ಎವಿಡೆನ್ಸ್, ವಿಟ್ನೆಸ್ಗಳ ಸ್ಟೇಟ್ಮೆಂಟು ಎಲ್ಲದರ ಬೇಸಿಸ್ ಮೇಲೆ ಬೇಲ್ ಸಿಗುತ್ತಾ ಸಿಗಲ್ಲ ಅಂತ ನ್ಯಾಯಾಧೀಶರು ಅದನ್ನ ತೀರ್ಮಾನ ಮಾಡ್ತಾರೆ. ಸಿನ್ಸ್ ಇಟ್ ಈಸ್ ಇನ್ ದ ಡೊಮೈನ್ ಆಫ್ ಪಬ್ಲಿಕ್ ಡೊಮೈನ್, ನ್ಯಾಯಾಧೀಶರ ಮುಂದೆ ಇರೋದ್ರಿಂದ ನಾವು ಜಾಸ್ತಿ ಹೆಚ್ಚು ಕಮೆಂಟ್ ಮಾಡೋಕ್ಕಾಗೋದಿಲ್ಲ. ಬಟ್ ದರ್ಶನ್ ಅವ್ರಿಗೂ ಒಂದು ಸೀರಿಯಸ್ ಒಂದು ಕೇಸಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ. ಅದಕ್ಕೆ ಎಷ್ಟು ಮಟ್ಟಿಗೆ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಮೆಟೀರಿಯಲ್ಗಳನ್ನು ತೋರಿಸ್ತಾರೆ, ಎಷ್ಟು ಮಟ್ಟಿಗೆ ತಮ್ಮ ಕೆಲಸವನ್ನು ಮಾಡಿದ್ದಾರೆ, ಎಲ್ಲರೂ ಕೂಡ ಅದಕ್ಕೆ ಕಾದು ನೋಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ತುಂಬ ಸ್ಟ್ರಾಂಗ್ ಇದೆ, ತುಂಬ ಮೆಟೀರಿಯಲ್ ಸ್ಟ್ರಾಂಗ್ ಇದೆ ಅಂದರೆ ಭಾಳಷ್ಟು ಕಷ್ಟ ಆಗ್ತದೆ. ಬೇಲ್ ಕೊಡೋದು ಬಿಡೋದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟು. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆಯಲ್ಲಿ ಪೊಲೀಸರು ಇಟ್ಟಂತ ಪ್ರತಿ ಹೆಜ್ಜೆಯೂ ಕೂಡ ಅಚ್ಚುಕಟ್ಟಾಗಿದೆ. ಎಷ್ಟರ ಮಟ್ಟಿಗೆ ಪೊಲೀಸರು ಜಾಗೃತಿಯಿಂದ ತನಿಖೆ ಮಾಡಿದ್ದಾರೆ ಅಂದ್ರೆ ಚಾರ್ಜ್ ಶೀಟ್ ಹಾಗೂ ಅದರೊಳಗಿನ ಇರಬಹುದಾದ ಸಾಮಗ್ರಿಗಳು ತನಿಖೆಯ ಗುಣಮಟ್ಟವನ್ನ ತೋರಿಸುತ್ತವೆ. ಬಹುಮುಖ್ಯವಾಗಿ ದರ್ಶನ್ ಭವಿಷ್ಯವನ್ನ ಈ ಮೂರು ವಿಚಾರ ನಿರ್ಧರಿಸಬಹುದು. ದರ್ಶನ್ ಭವಿಷ್ಯ ನಿರ್ಧರಿಸೋ ಕಾರಣ ಒಂದು ಪೊಲೀಸ್ ಅಪ್ರೂವರ್. 164 ಆಗಿರೋದ್ರಿಂದ ಅನೇಕ ಆರೋಪಿಗಳು ಯಾರ್ಯಾರಿದ್ದಾರೆ, ವಿಟ್ನೆಸ್ಗಳು, ಆರೋಪಿಗಳು ಯಾರಿದ್ದಾರೋ ಅವ್ರು ತಮ್ಮ ಸ್ಟ್ಯಾಂಡನ್ನು ನಾಳೆ ಸಹ ಚೇಂಜ್ ಮಾಡ್ಕೊಳ್ಳಿಕ್ಕೆ ಭಾಳ ಕಷ್ಟ ಆಗ್ತದೆ. ಅದು ಕೂಡ ದರ್ಶನ್ ಭಾಳಷ್ಟು ಒಂದು ತೊಂದರೆ ಆದಂಥ ವಿಚಾರ. ಮತ್ತು ಕೆಲವರು ಪೊಲೀಸ್ ಅಪ್ರೂವರ್ಗಳಾಗಿ ಆಗಿರ್ತಾರೆ, ಪೊಲೀಸ್ ವಿಟ್ನೆಸ್ಗಳಾಗಿ ಕೆಲವರು ಮಾರ್ಪಾಡಾಗಿರ್ತಾರೆ. ಅವರಿಂದನೇ ಕೂಡ ಅವರೆಲ್ಲರ ಸ್ಟೇಟ್ಮೆಂಟ್ಗಳು 164 ಸ್ಟೇಟ್ಮೆಂಟ್ ಸೇರಿಕೊಂಡ್ರೆ ದರ್ಶನ್ ಅವ್ರಿಗೆ ನಿಜವಾಗ್ಲೂ ಇದೊಂಥರ ಸೀರಿಯಸ್ ಆದಂಥ ಕೇಸಾಗಿ ಪರಿಣಾಮವಾಗಿ ನಿಲ್ಲುತ್ತೆ. ಪೊಲೀಸರ ನಡೆ ಅದ್ಭುತವಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಒಂದಷ್ಟು ಜನ ಈ ಪ್ರಕರಣದಲ್ಲಿ ಪೊಲೀಸರ ಅಪ್ರೂವರ್ಗಳಾಗಿದ್ದಾರೆ. ಪೊಲೀಸರು ಮೊದಲಿಗೆ 161 ಸ್ಟೇಟ್ಮೆಂಟ್ ತೆಗೆದುಕೊಳ್ತಾರೆ. ಪೊಲೀಸರ ಎದುರು ನೀಡೋ ಹೇಳಿಕೆ ಜಡ್ಜ್ ಎದುರು ಬದಲಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರಕರಣದಲ್ಲಿ 164 ಹೇಳಿಕೆಯನ್ನ ಮಾಡಿಸಿ ಪೊಲೀಸರು ಚಾಣಾಕ್ಷತನ ಪ್ರದರ್ಶನ ಮಾಡಿದ್ದಾರೆ. ಜಡ್ಜ್ ಮುಂದೆ ದಾಖಲಿಸೋ ಈ ಹೇಳಿಕೆ ಬಹುಮುಖ್ಯ. ಇನ್ನು ಪೊಲೀಸ್ ಅಪ್ರೂವರ್ಗಳಾಗಿ ಬದಲಾಗಿ ಜುಡಿಷಿಯಲ್ ವಿಟ್ನೆಸ್ ಆಗೋರು ಕೂಡ ಹೇಳಿಕೆ
ದರ್ಶನ್ ಬದುಕನ್ನೇ ಛಿದ್ರಗೊಳಿಸಬಹುದು. ದರ್ಶನ್ ಭವಿಷ್ಯ ನಿರ್ಧರಿಸೋ ಕಾರಣ 2 ಡಿಜಿಟಲ್ ಎವಿಡೆನ್ಸ್. ಒಂದು ಪಕ್ಷ ದರ್ಶನ್ ಅವ್ರ ರೋಲ್ ಇಲ್ಲ ಅನ್ನೋದಾದ್ರೆ ಅವರು ಕೊಲೆ ನಡೆಯೋಕ್ಕಿಂತ ಮುಂಚೆ ಮತ್ತು ಕೊಲೆ ನಡೆದ ನಂತರ ಅವರ ವರ್ತನೆ ಹೇಗಿತ್ತು, ಅವ್ರು ಯಾವ ರೀತಿ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದ್ರು, ಯಾವ್ಯಾವ ಡಿಜಿಟಲ್ ಸಾಕ್ಷಿಗಳನ್ನು ಪೊಲೀಸರು ಗಣನೆ ತೊಗೊಂಡಿದ್ದಾರೆ, ಅದರಲ್ಲಿ ದರ್ಶನ್ ಅವರು ಹೊಡಿತಾ ಇರೋದು ಏನಾದ್ರು ವಿಡಿಯೋ ಸಿಕ್ಬಿಡ್ತು ಅನ್ನೋದಾದ್ರೆ ಬಹಳಷ್ಟು ಸೀರಿಯಸ್ ಆಗ್ತದೆ. ಅದೆಲ್ಲವೂ ಕೂಡ ಪೊಲೀಸ್ ಡೊಮೇನಲ್ಲಿ ಇದೆ. ಪೊಲೀಸರು ಡಿಜಿಟಲ್ ಎವಿಡೆನ್ಸ್ ಬಹಳಷ್ಟು ಕಲೆಕ್ಟ್ ಮಾಡಿದ್ದಾರೆ. ದರ್ಶನ್ ಅವ್ರು ಹೊಡೆಯೋ ವಿಡಿಯೋ ಇದೆಯಾ, ದರ್ಶನ್ ಅವ್ರು ಬಂದು ಹೋಗಿದ್ದ ವಿಡಿಯೋ ಇದೆಯಾ, ಅವೆಲ್ಲವೂ ಕೂಡ ಎವಿಡೆನ್ಸ್ ಎಲ್ಲ ಇದೆ. ಚಾರ್ಜ್ ಶೀಟ್ ಆದ ನಂತರ ಒಂದು ಪಕ್ಷ ಸೀರಿಯಸ್ ಆಗಿ ಅವರು ದರ್ಶನ್ ಹೊಡೆದಿರೋ ವಿಡಿಯೋ ಇತ್ತು ಅನ್ನೋದಾದ್ರೆ ಖಂಡಿತವಾಗ್ಲೂ ಅವ್ರಿಗೊಂದು ಬಹಳಷ್ಟು ದೊಡ್ಡ ಸಂಕಷ್ಟ ಇದ್ರ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರ ಮುಂದಿರೋ ಬಹುಮುಖ್ಯ ಸಾಕ್ಷಿಗಳು ಅಂದ್ರೆ ಅದು ಡಿಜಿಟಲ್ ಎವಿಡೆನ್ಸ್. ಅದು ಹಲ್ಲೆ ವಿಡಿಯೋ ಇರ್ಲಿ, ಸಿಸಿಟಿವಿ ಫುಟೇಜ್ ಇರ್ಲಿ, ಇಂಥ 10 ಹಲವು ಸಾಕ್ಷಿಗಳು ಪೊಲೀಸರ ಬಳಿ ಇವೆ. ಈ ಪೈಕಿ ನಿಜಕ್ಕೂ ದರ್ಶನ್ ರೇಣುಕಾಸ್ವಾಮಿಗೆ ಹೊಡೆದಿರುವ ದೃಶ್ಯವಿರೋ ಡಿಜಿಟಲ್ ಎವಿಡೆನ್ಸ್ ಇದ್ರಂತೂ ದರ್ಶನ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಎನ್ನಲಾಗ್ತಿದೆ. ದರ್ಶನ್ ಭವಿಷ್ಯ ನಿರ್ಧರಿಸೋ ಕಾರಣ 3 ಚಾರ್ಜ್ ಶೀಟ್, ದಾಖಲೆಗಳು. ದರ್ಶನ್ ಅವ್ರಿಗೊಂದು ಸೀರಿಯಸ್ ಒಂದು ಕೇಸಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ. ಅದಕ್ಕೆ ಎಷ್ಟು ಮಟ್ಟಿಗೆ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಮೆಟೀರಿಯಲ್ಗಳನ್ನು ತೋರಿಸ್ತಾರೆ, ಎಷ್ಟು ಮಟ್ಟಿಗೆ ತಮ್ಮ ಕೆಲಸವನ್ನು ಮಾಡಿದ್ದಾರೆ, ಎಲ್ಲರೂ ಕೂಡ ಅದಕ್ಕೆ ಕಾದು ನೋಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ತುಂಬಾ ಸ್ಟ್ರಾಂಗ್ ಇದೆ, ತುಂಬಾ ಮೆಟೀರಿಯಲ್ ಸ್ಟ್ರಾಂಗ್ ಇದೆ ಅಂದ್ರೆ ಬಹಳಷ್ಟು ಕಷ್ಟ ಆಗ್ತದೆ. ಇಷ್ಟು ದಿನಗಳ ಕಾಲ ದರ್ಶನ್ ಪರ ವಕೀಲರು ಬೇಲ್ ಅಪ್ಲಿಕೇಶನ್ ಹಾಕದೇ ಇರೋದಕ್ಕೆ ಕಾರಣ ಇದೆ ನೋಡಿ. ಚಾರ್ಜ್ ಶೀಟ್ ಮಾತ್ರವೇ ದರ್ಶನ್ ಈ ಪ್ರಕರಣದಲ್ಲಿ ಹೊಂದಿರೋ ಪಾತ್ರ ಎಂತದ್ದು ಅನ್ನೋದನ್ನ ಹೇಳುತ್ತೆ. ಇನ್ನು ಪೊಲೀಸರು ಇರೋ ಏಕೈಕ ಇಂಡಿಪೆಂಡೆಂಟ್ ಎವಿಡೆನ್ಸ್ ಜೊತೆ ಯಾವೆಲ್ಲ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಗಳನ್ನ ಒದಗಿಸಿದ್ದಾರೆ ಅನ್ನೋದು ಸಹ ದರ್ಶನ್ ಭವಿಷ್ಯ ನಿರ್ಧರಿಸಬಲ್ಲವು. ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ಕೋರ್ಟ್ನಲ್ಲಿ ಎಲ್ಲಾ ಸಾಕ್ಷಿಗಳು ದರ್ಶನ್ ವಿರುದ್ಧ ಧ್ವನಿ ಎತ್ತಬೇಕು, ಸಾಕ್ಷಿ ನುಡಿಯಬೇಕು. ಅಂಥ ಸಂದರ್ಭ ದರ್ಶನ್ ಪಾಲಿಗೆ ಬಹುದೊಡ್ಡ ಸಂಕಷ್ಟ ಎದುರಾಗಲಿದೆ. ಒಂದ್ ವೇಳೆ ಪೊಲೀಸರ ಚಾರ್ಜ್ ಶೀಟ್ ನಲ್ಲಿ ಸಾಕಷ್ಟು ಲೋಪಗಳಿದ್ರೆ ದರ್ಶನ್ಗೆ ಬೇಲ್ ಸಿಗೋ ಚಾನ್ಸ್ ಇದೆ. ಸೀನಿಯರ್ ಆಫೀಸರ್ಸ್ ಒಟ್ಟುಗೂಡಿ ತನಿಖೆ ಮಾಡಿದ್ದಾರೆ ಎನ್ನುವುದಾದ್ರೆ, ಸೀನಿಯರ್ ಪೊಲೀಸ್ ಆಫೀಸರ್ಸ್ ಸೇರ್ಕೊಂಡು ಚಾರ್ಜ್ ಶೀಟ್ ರೂಪಿಸಿದ್ದಾರೆ ಎನ್ನುವುದಾದ್ರೆ ಆ ಚಾರ್ಜ್ ಶೀಟ್ನಲ್ಲಿ ಲೋಪಗಳಿರ್ತಾವ. ಒಂದು ವೇಳೆ ಲೋಪಗಳಿದ್ರೂ ಕೂಡ ದರ್ಶನ್ಗೆ ಸುಲಭಕ್ಕೆ ಬೇಲ್ ಸಿಗತ್ತಾ? ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.